ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂದೆ ಜನವರಿ 9ರಂದು ಪ್ರತಿಭಟನೆ. ನಿವೇಶನ ಹಂಚಿಕೆಯಲ್ಲಿ ಅನ್ಯಾಯ, ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹ. ಕಳೆದ 40 ವರ್ಷದ ಹಿಂದೆ ನಿವೇಶನ ರಹಿತರಿಗೆ ಮಂಜೂರಾದ ಭೂಮಿಯಲ್ಲಿ ಕಾನೂನುಬದ್ಧ 48 ನಿವೇಶನ ಹೊರತುಪಡಿಸಿ ಉಳಿದ ನಿವೇಶನ ಹಂಚಿಕೆ ಮಾಡಲು ವಿಳಂಬ ಅನುಸರಿಸುತ್ತಿರುವ ಪಿಡಿಒ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಜನವರಿ 9ರಂದು ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು ಎಂದು ದಲಿತ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮುಖಂಡರು, ದಲಿತರಿಗೆ ನಿವೇಶನ ನೀಡಲು ಅಲ್ಲಿನ ಕೆಲ ಸವರ್ಣೀಯರು ಗ್ರಾಮ ಪಂಚಾಯಿತಿ ಸದಸ್ಯರು ಅಡ್ಡಿಪಡಿಸಿದ್ದಾರೆ. ನಿಯಮಾನುಸಾರ ದಲಿತರಿಗೆ ನೀಡಬೇಕಾದ ನಿವೇಶನ ನೀಡಲು ಅಲ್ಲಿನ ಪಿಡಿಒ ಮಂಜುನಾಥ್ ಸಹ ಸ್ಪಂದಿಸಿಲ್ಲ. ಈ ವಿಳಂಬ ನೀತಿ ಹಾಗೂ ದಲಿತ ವಿರೋಧ ನೀತಿ ಖಂಡಿಸಿ ಉಗ್ರ ಪ್ರತಿಭಟನೆ ನಡೆಸುತ್ತೇವೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ದಸಂಸ ಸಂಚಾಲಕ ಚಳೂರು ಶಿವನಂಜಪ್ಪ ಸೇರಿದಂತೆ ಮಾಜಿ ಸಂಚಾಲಕ ಪಾಂಡುರಂಗಯ್ಯ ಮತ್ತು ದಲಿತ ಮುಖಂಡ ಡಿ ಮಂಜುನಾಥ್ ಮಾತನಾಡಿದ್ದು ಹೀಗೆ. ಈ ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ರುದ್ರಪ್ರಕಾಶ್, ಶಾಂತರಾಜು, ಶಿವಲಿಂಗಯ್ಯ, ಗೋವಿಂದರಾಜು, ಬಾರೆಮನೆ, ವೆಂಕಟೇಶ್, ನಾರಾಯಣ್ ಇತರರು ಉಪಸ್ಥಿತರಿದ್ದರು. ದೇವರಾಜು, ಮಡೇನಹಳ್ಳಿ, NKS TV4 ನ್ಯೂಸ್, ಗುಬ್ಬಿ. ಈ ಕಲ್ಲೂರು ವಿಚಾರದಲ್ಲಿ ಏನು 48 ಸೈಟ್ಗಳು ಹಕ್ಕುಪತ್ರ ಕೊಟ್ಟಿದ್ದರೂ ಸಹ ಅದನ್ನು ಓವರ್ಲುಕ್ ಮಾಡಿ ಮುಂದಿನ ಸವರ್ಣೀಯರಿಗೆ ಮತ್ತು ಅವರವರ ಇಷ್ಟಾನುಸಾರ ಬೆಳವಣಿಗೆ ಮಾಡಿಕೊಂಡು ಆ ಪತ್ರಗಳನ್ನು ವಜಾಗೊಳಿಸಿ ಅವರೇ ಸೃಷ್ಟಿಕರ್ತ ಮಾಡಿರೋದ್ರಿಂದ ಗುರುವಾರ ದಿವಸ ಏನು ಕಲ್ಲೂರಲ್ಲಿ ದೊಡ್ಡ ಬಹುತ್ವದ ಸ್ಟ್ರೈಕ್ ಅನ್ನು ಮಾಡೋದಕ್ಕೆ ನಾವು ಇಷ್ಟಪಡ್ತೀವಿ. ಅದಕ್ಕೆ ತಮ್ಮ ಎಲ್ಲರೂ ಸಹಕಾರ ನೀಡಬೇಕೆಂದು ಈ ಸಭೆಯಲ್ಲಿ ಆಚರಿಸಿದ್ದೇನೆ. ಮತ್ತು ಇನ್ನೊಂದು, ನಿನ್ನೆ ದಲಿತ ಈ ಗುರುವಾರ ದಿವಸ ಕಲ್ಲೂರು ಗ್ರಾಮ ಪಂಚಾಯಿತಿ ಮುಂಭಾಗ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಕಾರಣ ಇಷ್ಟೇ, ಇತ್ತೀಚೆಗೆ ಕಲ್ಲೂರು ಗ್ರಾಮದ ವ್ಯಾಪ್ತಿ ಬರ್ತಕ್ಕಂಥ ಅರ್ದೇವನಹಳ್ಳಿ ಗ್ರಾಮದಲ್ಲಿ ದಿವಂಗತ ಶಿವನಂಜಪ್ಪನವರು ಶಾಸಕರಾದ ಅಧ್ಯಕ್ಷತೆಯಲ್ಲಿ 102 ಸೈಟನ್ನ ವಿತರಣೆ ಮಾಡ್ತಾರೆ. ಅದರಲ್ಲಿ 48 ಮಾತ್ರ ಊರ್ಜಿತ ಆಗಿರುತ್ತೆ. ಇನ್ನು ಉಳಿಕೆ ಸೈಟ್ಗಳನ್ನ ಕೆಲವು ಪ್ರಭಾವಿ ವ್ಯಕ್ತಿಗಳು ಬೋಗಸ್ ಹಕ್ಕುಪತ್ರ ಸೃಷ್ಟಿ ಮಾಡ್ಕೊಂಡು ಅದನ್ನೆಲ್ಲ ಬೇರೆಯವರಿಗೆ ಮಾರಾಟ ಮಾಡಿದ್ದಾರೆ. ಗುರುವಾರ ದಿವಸ ಸ್ಟ್ರೈಕ್ ಕಾಲ್ ಮಾಡೋದ್ರೆ ಪಂಚಾಯತ್ ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಕೊಡಿ. ಅದಕ್ಕೆ ಸಂಬಂಧಪಟ್ಟ ದಾಖಲಾತಿಗಳನ್ನ ಇಲ್ಲಿ ಕೊಟ್ಟಿದ್ದೀನಿ. 17 ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದನು 17 ಖಾತೆ ಮಾಡ್ಕೊಡ್ತಾನೆ ಸವರ್ಣೀಯರಿಗೆ SC/ST ಸೈಟ್ನ. ಅದು ಜಿಲ್ಲಾ ಪಂಚಾಯತಿ SC/ST ಸೆಲ್ಗೆ ಮಂಜೂರು ಬರೆದಾಗ ಅದು ಜಿಲ್ಲಾ ಪಂಚಾಯತ್ ಚೀಫ್ ಸೆಕ್ರೆಟರಿ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ರೆಕಾರ್ಡ್ ಎಲ್ಲ ಪರಿಶೀಲನೆ ಮಾಡಿ ಅರ್ಧನಹಳ್ಳಿ ಸೈಟ್ಗೆಲ್ಲ ಹೋಗಿ ನೋಡೋದಂತ ಸಂದರ್ಭದಲ್ಲಿ ಅದು ಅಪರಾಧ ಸಾಬೀತಾಗುತ್ತೆ. ಸಾಬೀತಾದಾಗ ಅವನಿಗೆ ಶಿಕ್ಷೆ ಏನ್ ಕೊಡ್ಬೇಕು ಅಂತ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಒಂದು ಕೋರ್ಟ್ ಐತೆ ಬೆಂಗಳೂರಲ್ಲಿ, ಅಲ್ಲಿಗೆ ಅದು ಶಿಫ್ಟ್ ಆಗೈತೆ. ಆಮೇಲೆ ಈ ಆಶ್ರಯ ಕಮಿಟಿ ಇರೋದು MLA ಅವರ ಅಧ್ಯಕ್ಷರದು MT ಕೃಷ್ಣಪ್ಪನವರು, ಅವರು ಮಾತ್ರ ವಿತರಣೆ ಮಾಡಕ್ಕೆ ಹಕ್ಕಿರೋದು. ಅದನ್ನ ಬಿಟ್ಬಿಟ್ಟು ಗ್ರಾಮ ಪಂಚಾಯತಿ ಸದಸ್ಯರೇ ಮಾರ್ಕೊಳ್ಳೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಯಾರು ಬೇಕಾದ್ರೂ ಮಾಡ್ಕೊಳ್ಳೋದು, ಈ ತರ ತುಂಬಾ ವ್ಯವಹಾರ ಗ್ರಾಮ ಪಂಚಾಯತಿ ಕಲ್ಲೂರಲ್ಲಿ ನಡೆದಿದೆ. ಅದಕ್ಕೋಸ್ಕರ ಸ್ಟ್ರೈಕ್ ಕರೆದವ್ರೆ. ದಯವಿಟ್ಟು ಎಲ್ಲರೂ ಒಂದು ಸಹಕಾರ ಮಾಡಿ ಇದ್ರ ಬಗ್ಗೆ ಒಂದು SC/ST ನ್ಯಾಯ ದೊರಕಿಸ್ಕೊಡೋಣ. ಅದರಿಂದ ಒಂದು ಒಳ್ಳೇದಾಗುತ್ತೆ. ಎಲ್ಲ ಬಡವರು, ಯಾರಿಗೂ ಮನೆಗಳಿಲ್ಲ, ಅಲ್ಲಿ ಎಲ್ಲ 4-5 ಜನ ಅಣ್ಣ ತಮ್ಮಂದಿರು ಚಿಕ್ಕ ಮನೇಲಿ ಜೀವನ ಮಾಡ್ತಿರ್ತಾರೆ. ಅದರಿಂದ ತುಂಬಾ ತೊಂದರೆ ಆಗಿದೆ ಅವ್ರಿಗೆ. ಅದಕ್ಕೊಂದು ಸಹಕಾರ ಮಾಡಿಕೊಟ್ರೆ ಸರಿ ಆಗುತ್ತೆ. ಆಮೇಲೆ ಬಿಳಿನಂದಿ ಫಾರೆಸ್ಟ್ ಅಲ್ಲಿ ನಮ್ಮ MLA ಅವರು ಮತ್ತೆ 4 ಲಕ್ಷ ಎಕರೆ ವಸತಿ ಸಮುಚ್ಚಯಕ್ಕೆ ಬರ್ಕೊಟ್ಟಿದ್ದಾರೆ. ಈಗ ತಹಸೀಲ್ದಾರಿಗೆ ಬಂದಿದೆ, ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅದು ಮಾಡ್ಕೊಡ್ತಾರೆ. ಅದರಲ್ಲಿ ಏನು ಚರ್ಚೆ ನಡೀತಾ ಇದೆ, ಈ ಕಲ್ಲೂರು ಗ್ರಾಮ ಪಂಚಾಯತಿ ಹಿಂದಿನಲ್ಲೂ ಕೂಡ ದಲಿತರ ವಿರೋಧಿ ಗ್ರಾಮ ಪಂಚಾಯತಿ ಆಗ್ತಾ ಇದೆ. ಈ ಹಿಂದೆ ಗ್ರಾಮ ಅಧ್ಯಕ್ಷ ಆಗಿರ್ತಕ್ಕಂಥ ರವಿಕುಮಾರ್ ಅವ್ರನ್ನೂ ಕೂಡ ಸವರ್ಣೀಯ ಸದಸ್ಯರು ಕೆಲಸ ಮಾಡಲಿಕ್ಕೆ ತೊಂದರೆ ಕೊಟ್ಟು ಅವನಿಗೆ ತೊಂದರೆ ಕೊಟ್ಟರು. ಆ ಸಂದರ್ಭ ಕೂಡ ನಾವೆಲ್ಲರೂ ಕೂಡ ಒಕ್ಕೋರ್ಲಿಂದ, ಇಡೀ ದಲಿತ ಸಂಘಟನೆ ಒಕ್ಕೋರ್ಲಿಂದ ಆ ವಿಚಾರಕ್ಕೆ ನಾವು ವಿರೋಧ ಮಾಡಿ ನಾವೇನು ಗ್ರಾಮ ಅಧ್ಯಕ್ಷರಿಗೆ ಕೆಲಸ ಮಾಡಿ ಧ್ವನಿ ಮಾಡಿಕೊಡ್ಬೋದು ಕೇಳ್ತೀವಿ.